ಸಿಪ್ಪೆ ಪೂರ್ತಿ ತೆಗೆಯೋದಕ್ಕೆ ಹೋಗ್ಬೇಡಿ. ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದು ರೆಡಿ ಆಯಿತು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಫುಡ್ ವ್ಲಾಗಲ್ಲಿ ಹೀರೆಕಾಯಿ ಚಟ್ನಿ ಮತ್ತು ಬಿಸಿ ಅನ್ನ ಮಾಡ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಹೀರೆಕಾಯಿ ಚಟ್ನಿ. ಹೀರೆಕಾಯಿ ತೋಟದಲ್ಲೇ ಬಿಟ್ಟಿದೆ, ಅದನ್ನು ಹಾರ್ವೆಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಲೆ ಹಚ್ಬಿಟ್ಟು ರೈಸ್ ಮಾಡೋದಕ್ಕೆ ನೀರು ಇಕ್ತಾ ಇದ್ದೀನಿ. ನೀರು ಬಿಸಿ ಆಗಲಿ, ಅಷ್ಟರಲ್ಲಿ ಹೋಗಿ ತೋಟಕ್ಕೆ ಹೋಗಿ ಹೀರೆಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಬರೋಣ. ಅಷ್ಟರಲ್ಲಿ ನೀರು ಕೂಡ ಬಿಸಿಯಾಗಿರುತ್ತೆ. ಬನ್ನಿ. ಫ್ರೆಂಡ್ಸ್, ಹೀರೆಕಾಯಿನ ಹಾರ್ವೆಸ್ಟ್ ಮಾಡಿದೆ. ಒಂದು 3 ಹೀರೆಕಾಯಿ ಸಿಕ್ಕಿದೆ, ಚೆನ್ನಾಗಿರೋದು. ಸಾಕಾಗುತ್ತೆ ಇಷ್ಟು ಚಟ್ನಿಗೆ. 2 ಚಟ್ನಿ ಮಾಡ್ತೀನಿ, ಇನ್ನೊಂದರಲ್ಲಿ ಹೀರೆಕಾಯಿ ಬಜ್ಜಿ ಮಾಡೋಣ. ಚೆನ್ನಾಗಿರುತ್ತೆ ಚಟ್ನಿ ರೈಸ್ ಜೊತೆ ಹೀರೆಕಾಯಿ ಬಜ್ಜಿನ ನೆಂಚ್ಕೊತಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ಮಾಡೋಣ. ಫ್ರೆಂಡ್ಸ್, ಈಗ ನೀರು ಬಿಸಿ ಆಗಿರುತ್ತೆ. ರೈಸ್ನ ತೊಳೆದು ಹಾಕೋಣ. ಈಗ ತೊಳೆದಿರೋ ಅಕ್ಕಿನ ಬಿಸಿನೀರಿಗೆ ಹಾಕ್ತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಕ್ಲೋಸ್ ಮಾಡೋಣ. ರೈಸ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಹೀರೆಕಾಯಿ ಚಟ್ನಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಹೀರೆಕಾಯಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಈಗ ಈ 2 ಹೀರೆಕಾಯಿನ ಚಟ್ನಿ ಮಾಡ್ಕೊಳ್ಳೋಣ. ಇದನ್ನು ಬಜ್ಜಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಹೀರೆಕಾಯ್ದು ಸಿಪ್ಪೆ ಇರುತ್ತಲ್ಲ, ಈ ದಿಂಡು ಇರುತ್ತಲ್ಲ, ಈ ದಿಂಡು ಮಾತ್ರ ಎರ್ಕೊಳ್ಳೋಣ. ಸಿಪ್ಪೆ ಪೂರ್ತಿಯಾಗಿ ಎರ್ಕೊಳ್ಳೋದು ಬೇಡ. ಸಿಪ್ಪೆ ಹಾಕಿದ್ರೇ ಚಟ್ನಿ ಟೇಸ್ಟಿಯಾಗಿರೋದು. ಅದರಿಂದ ಸಿಪ್ಪೆ ತೆಗಿಯೋದು ಬೇಡ. ಈ ದಿಂಡು ಮಾತ್ರ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಉಬ್ಬಿರುತ್ತಲ್ಲ, ಇದನ್ನು ಮಾತ್ರ ಎರ್ಕೊಂಡ್ರೆ ಸಾಕು. ಸಿಪ್ಪೆ ಹಾಕೋದ್ರಿಂದಲೇ ಚಟ್ನಿ ಟೇಸ್ಟ್ ಚೆನ್ನಾಗಿರೋದು. ಸಿಪ್ಪೆ ಪೂರ್ತಿ ತೆಗಿಯೋದಕ್ಕೆ ಹೋಗಬೇಡಿ. ಆದಷ್ಟು ಎಳೆದು ಹೀರೆಕಾಯಿ ತಗೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿಗೆ, ಟೇಸ್ಟ್ ಚೆನ್ನಾಗಿರುತ್ತೆ. ಬಲ್ತಿರೋದಾದರೆ ಅಷ್ಟು ಟೇಸ್ಟಿಗಿರಲ್ಲ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಮುರಿದು ತೋರಿಸ್ತೀನಿ. ನೋಡಿ, ಇಷ್ಟು ಚೆನ್ನಾಗಿದೆ ಎಳೆಯದು. ಬೀಜನೇ ಇನ್ನೂ ಆಗಿಲ್ಲ ಅದರಲ್ಲಿ. ಬೀಜ ಆಗಿರೋದು ತಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಚಟ್ನಿಗೆ. ಈ ಥರ ಎಳೆದು ತಗೋಬೇಕು. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಫ್ರೆಂಡ್ಸ್, ಹೀರೆಕಾಯಿಯಲ್ಲಿ ಸಾಕಷ್ಟು ರೆಸಿಪಿಗಳನ್ನ ಮಾಡ್ಬೋದು. ಹೀರೆಕಾಯಿ ಮಸ್ಕಾಯಿ ಮಾಡ್ತಾರೆ, ಹೀರೆಕಾಯಿ ಬಜ್ಜಿ, ಹಾಗೆ ಹೀರೆಕಾಯಿ ಚಟ್ನಿ ಇವತ್ತು ಮಾಡ್ತಾ ಇದ್ದೀನಿ ನಾನು. ಅದ್ರ ಜೊತೆ ಹೀರೆಕಾಯಿ ಎಣ್ಣೆಕಾಯಿ ಅಂತ ಮಾಡ್ತಾರೆ. ಈ ಬದನೆಕಾಯಿ ಎಣ್ಣೆಕಾಯಿ ಮಾಡ್ತೀವಲ್ಲ, ಅದೇ ಥರ ಹೀರೆಕಾಯಲ್ಲಿ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೀರೆಕಾಯಿ ಇನ್ನೂ ಬಿಟ್ಟಿದ್ದಾವೆ, ಅದನ್ನು ಸ್ವಲ್ಪ ದೊಡ್ಡದಾಗಬೇಕು, ತೀರಾ ಎಳೆದು. ಅದು ಒಳ್ಳೆ ಅದಕ್ಕೆ ಬಂದಮೇಲೆ ಹೀರೆಕಾಯಿ ಎಣ್ಣೆಗಾಯಿನೂ ಮಾಡಿ ತೋರಿಸ್ತೀನಿ. ಇವಾಗಲೇ ಇವಾಗಲೇ ಮಾಡ್ತಿದ್ದೀವಲ್ಲ ಹೀರೆಕಾಯಿ, ಚೆನ್ನಾಗಿರುತ್ತೆ ಟೇಸ್ಟು. ಮಾರ್ಕೆಟಾಗಿ ತರೋದಾದರೆ ಯಾವತ್ತೂ ಕಿತ್ತಿರ್ತಾರೆ, ಹಾಗೆ ಇಟ್ಕೊಂಡಿರ್ತಾರೆ, ಸ್ವಲ್ಪ ಒಣದಂಗೆಲ್ಲ ಆಗಿರುತ್ತೆ. ಇದು ಫ್ರೆಶ್ ಹೀರೆಕಾಯಿ. ಫ್ರೆಂಡ್ಸ್, ಹೀರೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಈಗ ಹೀರೆಕಾಯಿನ ಕಟ್ ಮಾಡಿದ್ದಾಯಿತು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಈರುಳ್ಳಿನ ನೀರಲ್ಲಿ ಒಂದ್ಸಲಿ ತೊಳ್ಕೊಂಡು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಫ್ರೆಂಡ್ಸ್, ಈ ಚಟ್ನಿನ ಬೇಗ ಮಾಡ್ಕೋಬೋದು, ಬೇಗ ಆಗುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ. ಇದನ್ನು ಕೂಡ
ಚೆನ್ನಾಗಿ ನೀರಲ್ಲಿ ತೊಳೆದು ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಖಾರದ ಪುಡಿ ಏನೂ ಆಗ್ತಿಲ್ಲ, ಹಸಿಮೆಣ್ಸಿನ್ಕಾಯಿನೇ ಖಾರ ಕೊಡೋದು, ಅದರಿಂದ ಹಸಿಮೆಣ್ಸಿನ್ಕಾಯಿನೇ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಈ ಥರ ಮುರಿದು ಹಾಕ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇದ್ರ ಜೊತೆಗೆ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಮನೇಲಿ 2 ಹೀರೆಕಾಯಿ ಇದ್ದರೆ ಈ ಥರ ಬೇಗನೆ ಚಟ್ನಿ ಮಾಡ್ಕೊಂಡು ತಿನ್ಕೋಬೋದು. ಹಾಗೆ ಒಂದೇ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ದಪ್ಪಂದು, ಅದನ್ನು ನೀಟಾಗಿ ಸುಲಿದು ಇಟ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಸುಲಿದಿದ್ದಾಯಿತು, ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಈಗ ಇಷ್ಟು ಪದಾರ್ಥಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಿಸಿ ಬಿಸಿ ಅನ್ನ ರೆಡಿ ಆಗಿದೆ ಅಲ್ಲೇ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಅನ್ನೋದು ಈ ಕಡೆ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊತಾ ಇದ್ದೀನಿ. ಈಗ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕೋಣ. ಈಗ ಎಣ್ಣೆ ಬಿಸಿ ಆದಮೇಲೆ ಹೀರೆಕಾಯಿ ಹಾಕ್ತಾ ಇದ್ದೀನಿ. ಹೀರೆಕಾಯಿ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಈಗ ಹೀರೆಕಾಯಿ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಟೊಮೊಟೊನೂ ಹಾಕೊಂತ ಇದ್ದೀನಿ ಇವಾಗಲೇ. ಅದ್ರ ಜೊತೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ತಿದ್ದೀನಿ. ಹಾಗೆ ಇದ್ರ ಜೊತೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಹೀರೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ, ಇಷ್ಟು ಹಾಕೊಂಡ್ರೆ ಸಾಕು. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿರ್ತೀವಿ, ಅದ್ರದ್ದು ಹುಳಿ ಇರುತ್ತೆ, ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು ಟೇಸ್ಟಿಗೆ. ಹಾಗೆ ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು. ಹಾಗೆ ಒಂದು 2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಲಾಸ್ಟಲ್ಲಿ ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಳ್ಳೋಣ. ಈಗ ಇದು ಆಗಿದೆ. ಈಗ ಇದನ್ನು ಇಳಿಸೋಣ. ಈಗ ಇದು ತುಂಬ ಬಿಸಿ ಇದೆ, ಇದು ತಣ್ಣಗಾಗಲಿ. ಅಷ್ಟರಲ್ಲಿ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ, ಅಂದರೆ ಹೀರೆಕಾಯಿ ಬೋಂಡ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬಜ್ಜಿ ಮಾಡೋದಕ್ಕೆ 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಆಪ್ಷನಲ್ಲೂ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕೋಣ. ಫ್ರೆಂಡ್ಸ್, ಈಗ ಇಷ್ಟು ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇಲ್ಲಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗ ಹಿಟ್ಟು ರೆಡಿ ಆಗಿದೆ. ಒಂದೇ ಒಂದು ಹೀರೆಕಾಯಿ ಇರಿಸಿದ್ನಲ್ಲ ಆವಾಗಲೇ, ಅದನ್ನು ಬೋಂಡಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ ರೌಂಡಾಗಿ ಕಟ್ ಮಾಡಬೇಕು ಬೋಂಡಕ್ಕೆ. ಹಾಗೆ ಸ್ವಲ್ಪ ತೆಳುವಾಗಿರಬೇಕು. ಜಾಸ್ತಿ ದಪ್ಪಕ್ಕೆ ಕಟ್ ಮಾಡಿಕೊಂಡ್ರೆ ಹೀರೆಕಾಯಿ ಬೇಯೋದಿಲ್ಲ. ಸ್ವಲ್ಪ ತೆಳುವಾಗಿ ಈ ಥರ ಕಟ್ ಮಾಡಿದ್ರೆ ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ ಒಳಗೆ ಬೋಂಡದಲ್ಲಿ. ಆದಷ್ಟು ತೆಳುವಾಗೆ ಕಟ್ ಮಾಡಿಕೊಡಿ. ಬಜ್ಜಿಗೆ ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು, ಅದರೊಳಕ್ಕೆ ಹೀರೆಕಾಯಿನ ಹಾಕ್ತಾ ಇದ್ದೀನಿ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಇದನ್ನೊಂದೊಂದು ಎದ್ದು ಹಾಕ್ಕೋಬೇಕು. ಇದು ರೆಡಿ ಆಯಿತು. ಬಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಜ್ಜಿನ ಆಮೇಲೆ ಎಣ್ಣೆಲಿ ಹಾಕಿ ತೆಲಿಸ್ಕೊಳ್ಳೋಣ.
ಈಗ ಅವಾಗಲೇ ರೆಡಿ ಮಾಡ್ಕೊಂಡಿದ್ದಲ್ಲ ಚಟ್ನಿಗೆ, ಅದು ತಣ್ಣಗಾಗಿದೆ. ಈಗ ಅದನ್ನು ರುಬ್ಕೋಬೇಕು. ಕಲ್ಲಲ್ಲಿ ರುಬ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೊಂಡ್ರೆ ಸಾಕು, ಚಟ್ನಿ ರೆಡಿ ಆಗುತ್ತೆ. ಈಗ ಇದನ್ನು ಸ್ವಲ್ಪನೇ ಹಾಕ್ಕೊಂಡು ತರಿಯಾಗಿ ಜಜ್ಕೊತೀನಿ. ಇನ್ನೊಂದೇನು ಗೊತ್ತಾ, ಈ ಚಟ್ನಿಗೆ ಸ್ವಲ್ಪನೂ ನೀರು ಹಾಕ್ಬಾರ್ದು. ಇದರಲ್ಲೇ ನೀರಿನ ಅಂಶ ಇರುತ್ತಲ್ಲ, ಹಾಗೆ ರುಬ್ಕೊಂಡ್ರೆ ಸಾಕು. ನೀರನ್ನು ಸೇರ್ಸೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಮಿಕ್ಸಿಲಿ ಹಾಕಿ ಚಟ್ನಿ ಮಾಡೋದಕ್ಕಿಂತ ಈ ಥರ ಕಲ್ಲಲ್ಲಿ ಕುಟ್ಬಿಟ್ಟು ಇಲ್ಲ ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ಸಾಕಿಷ್ಟ ಆದರೆ ತರಿಯಾಗಿರಬೇಕು ಚಟ್ನಿ. ಜಾಸ್ತಿ ನುಣ್ಣಗಾದರೆ ಅಷ್ಟು ಚೆನ್ನಾಗಿರಲ್ಲ. ಇಷ್ಟ ಆದರೆ ಸಾಕು. ಈಗ ಹೀರೆಕಾಯಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಹಾಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ಫ್ರೆಂಡ್ಸ್, ಈಗ ಬಜ್ಜಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಬಾಣಲಿ ಇಕ್ತಾ ಇದ್ದೀನಿ. ಮಾಡೋದಕ್ಕೆ ಹೀರೆಕಾಯಿ ಬೋಂಡ ಮಾಡೋದಕ್ಕೆ ಎಣ್ಣೆ ಬಿಸಿ ಆಗಬೇಕು. ಫ್ರೆಂಡ್ಸ್, ಈಗ ಎಣ್ಣೆ ಬಿಸಿ ಆಗಿದೆ. ಒಂದೊಂದೇ ಹೀರೆಕಾಯಿನ ಈ ಥರ ಹಿಟ್ಟಲ್ಲಿದ್ದು ಹಾಕೋಣ. ಈಗ ತಿರುವಾಕಿ ಎರಡು ಕಡೆನೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ನೋಡಿ, ಸಿಂಪಲಾಗಿ ಹೀರೆಕಾಯಿ ಬೋಂಡ ಮಾಡ್ಕೋಬೋದು. ಮಕ್ಕಳು ಹೀರೆಕಾಯಿ ತಿನ್ನಲ್ವಲ್ಲ, ಈ ಥರ ಬೋಂಡ ಮಾಡಿಕೊಡಿ, ಚೆನ್ನಾಗಿ ತಿಂತಾರೆ. ಈಗ ಇದು ಆಗಿದೆ. ಇದನ್ನು ತೆಗೆಯೋಣ. ನೋಡಿ, ಇಷ್ಟ ಆದರೆ ಸಾಕು. ಫ್ರೆಂಡ್ಸ್, ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ರೆಡಿ ಆಯಿತು. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಬೋಂಡ ಮತ್ತು ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಈಗ ಬಿಸಿ ಬಿಸಿ ಅನ್ನದ ಜೊತೆ ಹೀರೆಕಾಯಿ ಚಟ್ನಿ ಹಾಕೋಣ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಫ್ರೆಂಡ್ಸ್, ಈಗ ಹೀರೆಕಾಯಿ ಚಟ್ನಿ ಮತ್ತು ಬೋಂಡನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಪ್ರಕೃತಿ ಮಧ್ಯೆ ಕುತ್ಕೊಂಡು ಬಿಸಿ ಬಿಸಿ ಊಟ ಮಾಡ್ತಾಯಿದ್ರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ. ಸರಿ, ಟೇಸ್ಟ್ ಮಾಡೋಣ. ಖಾರವಾಗಿ ಜೀರಿಗೆ ಹಾಕಿದ್ದೀವಲ್ಲ, ಆ ಜೀರಿಗೆ ಫ್ಲೇವರು ಚೆನ್ನಾಗಿದೆ. ಸೂಪರ್. ಬೋಂಡನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಮಳೆ ಬಂದು ನಿಂತಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಹನಿ ಉದುರ್ತಾ ಇದೆ, ಮಳೆ ಬರ್ತಾ ಇದೆ. ಬಿಸಿ ಬಿಸಿ ರೈಸು, ಬೋಂಡ, ಚಟ್ನಿ. ಸೂಪರ್. ಈ ಚಟ್ನಿ ರೊಟ್ಟಿ, ಪೂರಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ನೀರು ಹಾಕಿರಲ್ವಲ್ಲ ನಾವು ಚಟ್ನಿ ರುಬ್ಬೇಕಾರೆ, ಇಟ್ಕೊಂಡು ತಿನ್ಕೋಬೋದು. ಚೆನ್ನಾಗಿದೆ, ಒಂದ್ಸಲಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ಥರದ ರೆಸಿಪಿನ ಮಾಡಿ ತೋರಿಸ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ವಿಡಿಯೋ ಮಾಡೋದಕ್ಕೆ ಅಂದರೆ ರೆಸಿಪಿ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಫುಡ್ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಇವತ್ತಿನ ಊಟ ಮಾತ್ರ ಅದ್ಭುತ. ಫ್ರೆಂಡ್ಸ್, ಇನ್ನು ಊಟ ಮುಗಿಸಿಲ್ಲ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಒಳಗೋಗಿ ಊಟ ಮಾಡ್ತೀನಿ. ಮಳೆ ಜೋರಾಗಿ ಬರೋಂಗಿದೆ.